ಖಾಸಗಿ ಶಾಲೆಗಳತ್ತ ಮಾರು ಹೋಗುತ್ತಿರುವ ಈ ಸಮಯದಲ್ಲಿ ಸಮಾಜ ಸೇವಕರಾದ ಮಾಸ್ತಪ್ಪ ನಾಯ್ಕ ಅವರು ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿಯ ಕುಂದುಕೊರತೆಗಳಿಗೆ ಸ್ಪಂದಿಸುವ ಅಪರೂಪದ ಕಾಯಕದಲ್ಲಿ ತೊಡಗಿಕೊಂಡಿದ್ದಾರೆ. ಭಟ್ಕಳ ತಾಲೂಕಿನ ಗೊರಟೆಯಿಂದ ಹೊನ್ನಾವರ ತಾಲೂಕಿನ ಮಟ್ಟಿನಗದ್ದೆಯವರೆಗಿನ ಸರ್ಕಾರಿ ಶಾಲೆಗಳಿಗೆ ಭಗವದ್ಗೀತೆಯ ಪುಸ್ತಕ ವಿತರಣೆಯ ಮೂಲಕ ಮಾದರಿಯಾಗಿದ್ದಾರೆ. ಭಗವದ್ಗೀತೆಯು ನೀತಿಪಾಠ ಹೇಳುವುದರ ಜೊತೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ, ಸ್ಪಷ್ಟ ಉಚ್ಚಾರಣೆಯಂತಹ ಅನೇಕ ಪ್ರಯೋಜನಗಳನ್ನು ನೀಡುತ್ತಿದೆ. ಇದನ್ನು ಮನಗಂಡು ಈ ಕಾರ್ಯಕ್ಕೆ ಮಾಸ್ತಪ್ಪ ನಾಯ್ಕ ಮುಂದಾಗುತ್ತಿದ್ದಾರೆ. ಯಾವುದೇ ಸದ್ದುಗದ್ದಲವಿಲ್ಲದೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡಿ ತೃಪ್ತಿ ಕಾಣುತ್ತಿರುವ ಇವರು ಈ ಕ್ಷೇತ್ರದಲ್ಲಿ ದೊಡ್ಡ ಅಭಿಮಾನಿ ಬಳಗವೇ ಸೃಷ್ಟಿಸಿದ್ದಾರೆ. ನೊಂದವರಿಗೆ ತಮ್ಮ ಕೈಲಾದ ಸೇವೆ ಮಾಡುವುದರ ಇವರ ಮಾನವೀಯ ಗುಣಕ್ಕೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ನಾನು ಯಾವುದೇ ರಾಜಕೀಯ ಉದ್ದೇಶಕ್ಕೆ ಹಣ ಅಥವಾ ವಸ್ತು ರೂಪದ ಕೊಡುಗೆ ನೀಡುವುದಿಲ್ಲ. ಬಡವರ, ರೈತರ ಸೇವೆ ಮಾಡುವ ಅವಕಾಶವನ್ನು ಭಗವಂತ ನನಗೆ ಕಲ್ಪಿಸಿಕೊಟ್ಟಿದ್ದಾನೆ. ಹೀಗಾಗಿ ನನ್ನ ಕೈಲಾದಷ್ಟು ನೆರವು ನೀಡುತ್ತಾ ಬಂದಿದ್ದೇನೆ. ಸರ್ಕಾರಿ ಶಾಲೆಗೆ ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಬರುತ್ತಾರೆ. ಅವರಿಗೆ ಗುಣಮಟ್ಟದ ಶಿಕ್ಷಣದ ಜೊತೆ ಸೌಲಭ್ಯ ಕೊರತೆ ಉಂಟಾಗದಂತೆ ಸಹಕಾರ ನೀಡುತ್ತಿದ್ದು, ಹೆಚ್ಚಿನ ದಾನಿಗಳು ಸರ್ಕಾರಿ ಶಾಲೆ, ದೇವಸ್ಥಾನ ಹಾಗೂ ನೊಂದವರಿಗೆ ಸಹಕಾರ ನೀಡುವ ಕಾರ್ಯಕ್ಕೆ ಮುಂದಾಗಬೇಕು. ಕಳೆದ ಹಲವು ವರ್ಷದಿಂದ ಅನಾರೋಗ್ಯ ಪೀಡಿತರು ಹಾಗೂ ನೊಂದವರಿಗೆ ನೆರವಾಗುತ್ತಿದ್ದೇನೆ. ವಿದ್ಯಾರ್ಥಿಗಳ ಅಧ್ಯಯನಕ್ಕೆ ಶೈಕ್ಷಣಿಕ ಸಹಕಾರ ನೀಡುತ್ತಾ ಬಂದಿದ್ದೇನೆ. ಆದರೆ ಇತ್ತೀಚೆಗೆ ಇದು ರಾಜಕೀಯ ತಿರುವು ಪಡೆಯುತ್ತಿದ್ದು, ನಾನು ಮಾಡಿದವರಿಗೆ ಕೆಲವರು ಪೈಪೋಟಿ ನೀಡುವ ಹಂತಕ್ಕೆ ಸಹಕಾರ ನೀಡುತ್ತಿದ್ದಾರೆ. ಇದು ನನಗೆ ಅತೀವ ಸಂತೋಷ ತಂದಿದೆ. ಅವರಿಗೆ ಇನ್ನೂ ಹೆಚ್ಚಿನ ಸಹಕಾರ ದೊರೆತು ಆರ್ಥಿಕ ಸಮಸ್ಯೆಯಿಂದ ಪಾರಾದರು ಎನ್ನುವ ತೃಪ್ತಿ ಇದೆ. ನನ್ನಿಂದ ನೊಂದವರಿಗೆ ನನ್ನ ದುಡಿಮೆ ಕೆಲ ಭಾಗವನ್ನು ಹಿಂದಿನಿಂದಲೂ ನೀಡುತ್ತಿದ್ದು, ಅದನ್ನು ಎಂದಿಗೂ ಮುಂದುವರಿಸುವ ವಿಶ್ವಾಸ ವ್ಯಕ್ತಪಡಿಸಿದರು.